ನಮ್ಮ ದೇಹವು ನಾಶನವಾಗುತ್ತಾ ಇದ್ದರೂ ನಮ್ಮ ಆಂತರ್ಯ ಪುರುಷನು ಅಂದರೆ ಪವಿತ್ರಾತ್ಮನು ದಿನ ದಿನವೂ ಬದಲಾಗುತ್ತಾ ಹೊಸದಾಗುತ್ತಾ ನೀನು ಯೇಸು ಕ್ರಿಸ್ತನ ರೂಪದಲ್ಲಿ ಬರ್ತೀಯಾ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಬರ್ತೀಯಾ. ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು, ಕ್ಷಣ ಮಾತ್ರ ಈ ಶ್ರಮೆಗಳು, ಬಾಧೆಗಳು, ಕಷ್ಟಗಳು, ಈ ಇಬ್ಬಂದಿಗಳು, ಅಪನಂಬಿಕೆ, ಮೋಸ, ಇವೆಲ್ಲ ಕೂಡ ನಾವು ಭಾರವನ್ನು ಹೊರ್ತಾ ಇದ್ರು ಈ ಕ್ಷಣ ಮಾತ್ರ ಇರುವ ಹಗುರವಾದ ಸಂಕಟವು ಅತ್ಯಂತವಾದ ಪ್ರತಿಫಲವನ್ನು ಉಂಟು ಮಾಡುವುದಕ್ಕೆ, ನಿಮಗೆ ನಿರಂತರವೂ ಗೌರವ ಪದವನ್ನು, ಪ್ರಭಾವವನ್ನು ದೊರಕಿಸುವುದಕ್ಕೆ, ನಿರಂತರವೂ ಪ್ರತಿಫಲವು ಕೊಡುವುದಕ್ಕೆ, ನಿರಂತರವೂ ನಿಮಗೆ ಗೌರವ ಪ್ರಭಾವವನ್ನು ತೋರಿಸುವುದಕ್ಕೆ ದೇವರು ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿ ನಮಗೆ ಧೈರ್ಯವಾಗುತ್ತದೆ. ಇದು ಪರಲೋಕ ಭಾಗ್ಯ. ಆಂತರ್ಯ ಪುರುಷನು ದಿನವೂ ಅಭಿವೃದ್ಧಿ ಆಗ್ತಾ ಇದ್ದಾನೆ. ನಮ್ಮ ಶರೀರವು ದಿನವೂ ನಾಶನಕ್ಕೆ ಬಲಹೀನ ಆಗುತ್ತಾ ಇದೆ. ಸ್ವಲ್ಪ ಮುದುಕರಾಗ್ತಾ ಇದ್ದೀವಿ. ಮುದುಕರಾದ ಮೇಲೆ ಸತ್ತು ಬಿಡ್ತೀವಿ. ಸತ್ತ ಮೇಲೆ ನಾವು